ಎಜಿ ನ್ಯೂಸ್ಗೆ ಸ್ವಾಗತ. ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ಕಾರ್ಮಿಕರ ಸಂಘದ ಅಧ್ಯಕ್ಷ ಹಾಗೂ ದಕ್ಷ ವ್ಯಕ್ತಿ ಮೋಹನ ಕೋಟಿವಾಲೆ ಅವರು ನಿನ್ನೆ ಮಂಗಳವಾರ ಸಕ್ಕರೆ ಕಾರ್ಖಾನೆಯಲ್ಲಿ ಪ್ರಾಮಾಣಿಕ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಹೊಂದಿದ್ರು. ಈ ಒಂದು ವಯೋನಿವೃತ್ತಿ ಕಾರ್ಯಕ್ರಮಕ್ಕೆ ಮೋಹನ ಕೋಟಿವಾಲೆ ಅವರಿಗೆ ಶುಭಾಶಯಗಳನ್ನು ನೀಡಲು ರಾಜ್ಯದ ಮೂಲೆ ಮೂಲೆಗಳಿಂದ ಕರ್ನಾಟಕ ಶುಗರ್ ಕಾರ್ಮಿಕರ ಫೆಡರೇಷನ್ ಸದಸ್ಯರು, ಕಾರ್ಖಾನೆಯ ಕಾರ್ಮಿಕರು, ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಅಭಿಮಾನಿ ಬಳಗದವರು ಬಂದು ಮೋಹನ ಕೋಟಿವಾಲೆ ಅವರ ಮುಂದಿನ ನಿವೃತ್ತಿ ಜೀವನಕ್ಕೆ ಒಳ್ಳೆಯ ಆರೋಗ್ಯ, ಆಯುಷ್ಯ ದೇವರು ಕೊಡಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಶುಭಾಶಯಗಳನ್ನ ಕೋರಿದ್ದಾರೆ. ಒಂದು ಕಾಲದಲ್ಲಿ ಸಹಕಾರಿ ರಂಗದಲ್ಲಿ ಐತಿಹಾಸಿಕ ದಾಖಲೆಯನ್ನ ಬರೆದ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ನಗರದ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಅಂದ್ರೆ ಅದು ತಪ್ಪಲ್ಲ. ದೇಶಕ್ಕೆ ಉನ್ನತ ಸ್ಥಾನ ದೊರೆಯಬೇಕಾದ್ರೆ ಕಾರ್ಮಿಕರ ಶ್ರಮ ಬಹಳ ಮಹತ್ವ ಅನ್ನೋದು ಮರೆಯಬಾರದು. ಹೀಗಾಗಿ ಅದೇ ಕಾರ್ಮಿಕರ ಸಂಘದ ಅಧ್ಯಕ್ಷ ಮೋಹನ್ ಕೋಟಿವಾಲೆ ಅವರು ಈ ಸಕ್ಕರೆ ಕಾರ್ಖಾನೆಯ ಅಭಿವೃದ್ಧಿಗೆ ಮತ್ತು ಕಾರ್ಮಿಕರ ಹಿತಕ್ಕಾಗಿ ಹಗಲಿರುಳು ಶ್ರಮಿಸಿ ಕಾರ್ಮಿಕರ ಪಾಲಿಗೆ ಬೆನ್ನೆಲುಬಾಗಿ ನಿಂತಿರುವ ಶ್ರೇಯಸ್ಸು ಮಾತ್ರ ಮೋಹನ ಕೋಟಿವಾಲೆ ಅವರಿಗೆ ಸಲ್ಲತ್ತೆ. ಇನ್ನು ಮೋಹನ ಕೋಟಿವಾಲೆ ಅವರ ಪ್ರಾಮಾಣಿಕ ಸೇವೆಯ ಬಗ್ಗೆ ಅವರ ಮಾರ್ಗದರ್ಶಕರು ಸುಭಾಷ್ ಪಾಟೀಲ್ ಮತ್ತು ಸ್ವತಃ ಮೋಹನ್ ಕೋಟಿವಾಲೆ ಅವರು ತಾನು ನಿರ್ವಹಿಸಿದ ಸೇವೆಯ ಬಗ್ಗೆ ಮಾಧ್ಯಮಗಳ ಮುಂದೆ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಆದ್ರೆ ಅವರ ಕಾರ್ಮಿಕರ ಹೃದಯದಲ್ಲಿ ಏನದಲ್ಲ ಅಲ್ಲಿ ನಿವೃತ್ತಿ ಇಲ್ಲ. ಅವರ ಜೀವನ ಇರುವವರೆಗೆ ಅವರ ಧರ್ಮಪತ್ನಿ ಅವರು ಇವತ್ತು ಒಂದು ಇದು ಯೂನಿಯನ್ ಆಗಬೇಕಾದ್ರೆ ಅವ್ರ ಧರ್ಮಪತ್ನಿ ನಿಮ್ಮ ಸ್ವಂತ ಹೇಳಿದ್ರೆ ನನ್ನ ಸಂಪಾದನೆ ಏನೈತಿ ಅದು ಎಲ್ಲ ಖರ್ಚು ಯೂನಿಯನ್ಗೆ ಹಾಕ್ರಿ, ಆದರೆ ಈ ವರ್ಕರ್ ಕಲ್ಯಾಣ ಕೆಲಸ ಮಾತ್ರ ಮಾಡೋದು ಬಿಡಬೇಡ್ರಿ ಅಂತಂದು ಅವ್ರು ಒಂದು ಮೀಟಿಂಗ್ದಾಗ ಇಲ್ಲಿ ಅವ್ರು ಹೇಳಿಬಿಟ್ರು. ಇಂಥ ಕಾರ್ಮಿಕರು ಬಡ ಪರಿಸ್ಥಿತಿಯಲ್ಲಿದ್ದರೂ ಒಂದು ರೂಪಾಯಿ ಸಂಪಾದನೆ ತಗೋದ ಅವ್ರ ಧರ್ಮಪತ್ನಿಯವರು ತಮ್ಮ ಏನು ಸಂಪಾದನೆ ಪ್ರತಿ ತಿಂಗಳ ಏನೈತಿ ಕಾರ್ಮಿಕರ ಯೂನಿಯನ್ ಓಡಾಡಬೇಕಾದ್ರೆ ಹಗಲು ರಾತ್ರಿ ಅವರು ಕೆಲಸ ಮಾಡ್ಯಾರ. ಅಂಥದ್ರೊಳಗೆ ಅವರೆಲ್ಲ ಕೊಟ್ಟು ಇವತ್ತು 20 ರೂಪಾಯಿ ತೊಗೋತಾ ಇದ್ದಂಥ ಕಾರ್ಮಿಕರು 1,000 ರೂಪಾಯಿ ಇವತ್ತು ಮೋಹನ್ ಕೋಟಿವಾಲೆ ಅವರು ಆಶೀರ್ವಾದದಿಂದ ತೊಗೋತಾರೆ ಅನ್ನೋದು ಹೇಳೋದಕ್ಕೆ ನನಗೆ ಹೆಮ್ಮೆ ಬರ್ತದೆ. ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಸೇವೆಯಿಂದ ಮೋಹನ್ ಗಟ್ಟಿಗೆಪ್ಪ ಕೋಟಿವಾಲೆ ನಾನು ಇವತ್ತು ಸೇವೆಯಿಂದ ನಿವೃತ್ತಿ ಹೊಂದುತ್ತಾ ಇದ್ದೇನೆ. ನನ್ನ ಸೇವೆ ನಿವೃತ್ತಿ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯಾದ್ಯಂತ ಕರ್ನಾಟಕ ಶುಗರ್ ವರ್ಕ್ ಫೆಡರೇಷನ್ ಎಲ್ಲ ಪದಾಧಿಕಾರಿಗಳು ಆಗಮಿಸಿ ನನಗೆ ಶುಭ ಕೋರಲಿಸಲಿಕ್ಕೆ ಬಂದಿದ್ದಾರೆ. ಅವರಿಗೆ ಮೊದಲು ಸ್ವಾಗತ ಕೋರುತ್ತಾ, ಅನೇಕ ಸಹಕಾರಿ ಧುರೀಣರು, ಇಲ್ಲಿ ನಮ್ಮ ಸಂಕೇಶ್ವರ ಶುಗರ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿದಂಥ ನಿವೃತ್ತ ನೌಕರರು, ನನ್ನ ಹಿತೈಷಿಗಳು, ನನ್ನ ಕಾರ್ಮಿಕ ಬಂಧುಗಳು, ನನ್ನ ಯೂನಿಯನ್ ಪದಾಧಿಕಾರಿಗಳು ಹಗಲಿರುಳು ಶ್ರಮಿಸಿ ಈ ಕಾರ್ಖಾನೆಗೆ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇವೆ. ಹಿಂದೇನೂ ಕೂಡ ಸಲ್ಲಿಸುತ್ತಾ ಬಂದಿದ್ದೇವೆ, ಮುಂದೇನೂ ಕೂಡ ಸಲ್ಲಿಸ್ತೇವೆ. ನಿವೃತ್ತಿ ಸೇವೆಗೆ ಮಾತ್ರ, ಸಂಘಟನೆಗೆ ಸಂಬಂಧವಿಲ್ಲ ವಿಷಯ. ಅದು ಸಂಘಟನೆಯ ಮುಖಾಂತರ ನಾವು ಈ ಸಂಸ್ಥೆಗೆ ಏನು ಸಾಧ್ಯತೆ, ಕಾರ್ಮಿಕರಿಗೆ ಮತ್ತು ಸಂಸ್ಥೆಗೆ ನಾವು ಒಳ್ಳೆಯದನ್ನು ಸದಾ ಬಯಸ್ತೇವೆ. ಇಷ್ಟು ಹೇಳಿ ನನ್ನ ಧರ್ಮಪತ್ನಿಯೂ ಕೂಡ ನನಗೆ ಸಾಥ್ ಕೊಟ್ಟು ಅವರು ಕೂಡ ಆಗಮಿಸಿದ್ದಾರೆ. ಇಷ್ಟು ಹೇಳಿ ನಾನು 2 ಮಾತಿಗೆ ವಿರಾಮ ಕೊಟ್ಟು ನನ್ನ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಹಿರಿಯರಾದಂಥ ನಮ್ಮ ಕಾರ್ಖಾನೆಯ ಎಕ್ಸ್ ಎಂಪ್ಲಾಯ್ ಆದಂಥ ಸುಭಾಷ್ ಗೌಡರು ಬಂದಿದ್ದಾರೆ. ಅವರಿಗೆ ನಾನು ವಿನಂತಿ ಮಾಡ್ಕೋತೇನೆ, ನನ್ನ ಪರವಾಗಿ 2 ಮಾತು ಅವರು ಹೇಳ್ಬೇಕು. ವಿನಾಯಕ ಭೋಸಲೆ, ಎಜಿ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.